ಅಂದು ಕಾಂಗ್ರೆಸ್ ಜಯಭೇರಿ, ಇಂದು ಪರಿಸ್ಥಿತಿಯೇ ಬೇರೆ. 73 ವರ್ಷಗಳಲ್ಲೇ ಕಡಿಮೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ. 10 ವರ್ಷಗಳಲ್ಲಿ ಹೊಳಪು ಕಳೆದುಕೊಂಡಿದ್ಯಾಕೆ ಕಾಂಗ್ರೆಸ್? ಇದೇ ಬರ್ನಿಂಗ್ ಸ್ಟೋರಿ ವಿಶೇಷ. ಅರ್ಧ ಕಾಂಗ್ರೆಸ್. ನಾನು ಚೈತ್ರ ಹರೀಶ್. ದೇಶದಲ್ಲಿ ಕಾಂಗ್ರೆಸ್ ವರ್ಚಸ್ಸು ಕಳೆಗುಂದಿದೆಯಾ? ಕಳೆದ 73 ವರ್ಷಗಳ ಅವಧಿಯ ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸುತ್ತಿರೋದೇಕೆ? 1951-52ರ ನಂತರ ಇದೇ ಫಸ್ಟ್ ಟೈಮ್ ಕಾಂಗ್ರೆಸ್ ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ ಕಣಕ್ಕಿಳಿದಿದೆ. ಅದರಲ್ಲೂ 10 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ನ ಹೊಳಪು ಮತ್ತಷ್ಟು ಕಳೆಗುಂದಿದಂತಿದೆ. ಕೇವಲ 278 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಿರೋ ಹಿಂದಿನ ಉದ್ದೇಶವಾದ್ರೂ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ. ಅಂದು ಕಾಂಗ್ರೆಸ್ ಜಯಬೇರಿ, ಇಂದು ಪರಿಸ್ಥಿತಿಯೇ ಬೇರೆ. 73 ವರ್ಷಗಳಲ್ಲೇ ಕಡಿಮೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ. ಹೈ ವೋಲ್ಟೇಜ್ ರಾಷ್ಟ್ರ ರಾಜಕಾರಣ, ರಂಗೇರಿದ ಲೋಕಸಭಾ ಚುನಾವಣೆಯ ಕಣ. ಮಿಷನ್ 400 ಗುರಿ ಬೆನ್ನಟ್ಟಿರೋ ನಮೋ ರಣತಂತ್ರ. ಕಾಂಗ್ರೆಸ್ನಲ್ಲಿ ಕಾಡಿದೆಯ ಸಮರ್ಥ ನಾಯಕತ್ವದ ಕೊರತೆ. ಕಡಿಮೆ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಇಳಿಯುತ್ತಿದೆ ಕಾಂಗ್ರೆಸ್. ಏನಾಯಿತು ಕೈಪಾಳ್ಯದಲ್ಲಿ? ಯಾಕೆಂತಹ ಸ್ಥಿತಿ ಬಂತು? ಪ್ರಿಯ ವೀಕ್ಷಕರೇ, ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಒಂದ್ ಕಡೆ ಪ್ರಧಾನಿ ಮೋದಿ ಭರ್ಜರಿ ರ್ಯಾಲಿಗಳ ಮೂಲಕ ಮತದಾರರ ಮನಗೆಲ್ಲೋಕೆ ಮುಂದಾಗಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ರಣತಂತ್ರ ಉರುಳಿಸ್ತಾನೆ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಪ್ರಣಾಳಿಕೆ ಘೋಷಿಸಿದ್ರೆ ನಮೋ ಗ್ಯಾರಂಟಿ ಹೆಸರಲ್ಲಿ ಭರವಸೆ ನೀಡಿದೆ. ಆದ್ರೆ ಇದೆಲ್ಲದರ ಮಧ್ಯೆ ಆ ಒಂದು ವಿಷಯ ಚರ್ಚೆ ಆಗ್ತಿದೆ. ಅದೇನಂದ್ರೆ, ಕಳೆದ 73 ವರ್ಷಗಳಲ್ಲಿ ಹೋಲಿಸಿದ್ರೆ ಕಾಂಗ್ರೆಸ್ ಕಡಿಮೆ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದೆ. ಇದೊಂದು ಕಾಲವಿತ್ತು ಕಾಂಗ್ರೆಸ್ ದೇಶದಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು. 1989ರಿಂದ 1999ರ ಮಧ್ಯೆ ಕಾಂಗ್ರೆಸ್ ಪಕ್ಷ 450ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಆದರೆ ಇದೀಗ ಕಾಂಗ್ರೆಸ್ ಅತ್ಯಂತ ಕಡಿಮೆ ಲೋಕಸಭಾ ಸ್ಥಾನಗಳಲ್ಲಿ ಸ್ಪರ್ಧಿಸುವಂತ ಸ್ಥಿತಿಗೆ ಬಂದೊದಗಿದೆ. 1951ರಿಂದ 1952ರ ನಂತರ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಿರೋದು ಗಮನಾರ್ಹ. ಕಾಂಗ್ರೆಸ್ ಇದುವರೆಗೆ 27 ರಾಜ್ಯ ಹಾಗೂ ಎಲ್ಲ 8 ಕೇಂದ್ರಾಡಳಿತ ಪ್ರದೇಶಗಳಿಂದ 278 ಅಭ್ಯರ್ಥಿಗಳನ್ನ ಮಾತ್ರ ಘೋಷಣೆ ಮಾಡಿದೆ. ಹೆಚ್ಚಂದ್ರೆ ಇನ್ನು 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಿದೆ. ಅಲ್ಲಿಗೆ ಅಳೆದು ತೂಗಿ 298 ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ಗೆ ಯಾಕೆ ಇಂತಹ ಸ್ಥಿತಿ ಬಂತು? ಹಳೆಯ ಪಕ್ಷಕ್ಕೆ ಮೊದಲಿದ್ದ ವರ್ಚಸ್ಸು ಕಳೆಗುಂದಿತ. ಹೌದು, ಇಂಥದ್ದೊಂದು ಪ್ರಶ್ನೆ ಬಿಸಿ ಬಿಸಿ ಚರ್ಚೆ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಕೇಳಿ ಬರ್ತಿದೆ. ಕಾಂಗ್ರೆಸ್ಗೆ ಆ ಕಾಲದಲ್ಲಿದ್ದ ಚಾರ್ಮ್ ಇಲ್ವಾ? ಚಾರ್ಮ್ ಕಳೆದುಕೊಂಡಿದ್ದಾದ್ರೂ ಯಾಕೆ? ದೇಶದ ಅತ್ಯಂತ ಹಳೆಯ ಪಕ್ಷ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪಕ್ಷ ಅಂತಲೇ ಹೇಳಲಾಗುತ್ತೆ. ಆದ್ರೆ 1951-52ರ ನಂತರ ಇದೇ ಫಸ್ಟ್ ಟೈಮ್ ಕಾಂಗ್ರೆಸ್ ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತಿದೆ. ಇದಕ್ಕೆಲ್ಲ ಪಕ್ಷದಲ್ಲಿ ಸಮರ್ಥ ನಾಯಕತ್ವದ ಕೊರತೆಯೇ ಕಾರಣವೇ? ದೇಶದಲ್ಲಿ ಕಾಂಗ್ರೆಸ್ ಕಳೆಗುಂದಿದ್ರ ಪರಿಣಾಮವೇ? ಇದೆಲ್ಲದರ ಜೊತೆಗೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯವನ್ನ ಕಡೆಗಣಿಸುವಂತಿಲ್ಲ. 10 ವರ್ಷಗಳಲ್ಲೇ ಕಾಂಗ್ರೆಸ್ ವರ್ಚಸ್ಸು ಹೆಚ್ಚು ಕಡಿಮೆ. ಮೋದಿ ಹವಾ ಕಾಂಗ್ರೆಸ್ ವೇಗಕ್ಕೆ ಹಾಕ್ತಾ ಬ್ರೇಕ್. ಹಾಗೆ ನೋಡಿದ್ರೆ ವೀಕ್ಷಕರೇ, ಮೊದಲಿಗಿಂತಲೂ ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ ವರ್ಚಸ್ಸು ಹೆಚ್ಚು ಕಳೆದುಕೊಂಡಿದೆ. ಇದಕ್ಕೆ ಪ್ರಧಾನಿ ಮೋದಿ ಹವಾ ಕೂಡ ಕಾರಣ ಎನ್ನಲಾಗ್ತಿದೆ. ಕಾಂಗ್ರೆಸ್ ನಾಯಕರು ನಮ್ದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪಕ್ಷ ಅಂತ ಹೇಳಿದ್ರು. ಅದ್ಯಾವುದು ಇದೀಗ ವರ್ಕೌಟ್ ಆಗ್ತಿಲ್ಲ. ಅಸಮರ್ಥ ನಾಯಕತ್ವದಲ್ಲಿಯೇ ಗೊಂದಲ. ನರೇಂದ್ರ ಮೋದಿ ಅಲೆ ಸೇರಿ ಹಲವು ಕಾರಣಗಳಿಂದಾಗಿ ಕಾಂಗ್ರೆಸ್ ದುಸ್ಥಿತಿಗೆ ತಲುಪದಂತಿದೆ. ಏನೋ ಪ್ರಧಾನಿ ಮೋದಿ ಕೂಡ ಅನೇಕ ರ್ಯಾಲಿಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಕ್ತಿರೋದು ಮರೆಯುವಂತಿಲ್ಲ. आजादी के अनेक दशक तक कांग्रेस के एक ही परिवार ने सीधे या रिमोट कंट्रोल से सरकार चलाई है. इसी परिवार ने देश में आपातकाल इमरजेंसी लगाई थी. कांग्रेस ने देश भर में
लोकतांत्रिक सरकारों को जब मर्जी ಇನ್ನು ವೀಕ್ಷಕರೇ, ಯಾವ ವರ್ಷ ಎಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಅಂದು ದೇಶದ ಮೊದಲ ಚುನಾವಣೆ ನಡೆದಿದ್ದು 1951ರಲ್ಲಿ. ಆಗ ಕಾಂಗ್ರೆಸ್ 479 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿತ್ತು. ಹಾಗೆ ಬರೋಬ್ಬರಿ 364 ಕ್ಷೇತ್ರಗಳಲ್ಲಿ ವಿಜಯ ಪತಾಕೆ ಹಾರಿಸಿತ್ತು. ಜವಾಹರ್ಲಾಲ್ ನೆಹರು ದೇಶದ ಮೊದಲ ಪ್ರಧಾನಿಯಾಗಿ ಅಧಿಕಾರಕ್ಕೇರಿದ್ರು. ಇಲ್ಲಿ ಗಮನಿಸಲೇಬೇಕಾದ ವಿಷಯ ಅಂದ್ರೆ, ಇದಾದ ನಂತರ ಕಾಂಗ್ರೆಸ್ ಯಾವ ಲೋಕಸಮರದಲ್ಲಿ 300ಕ್ಕಿಂತ ಕಡಿಮೆ ಲೋಕಸಭಾ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿರಲೇ ಇಲ್ಲ. ಯಾವ ವರ್ಷ ಎಷ್ಟು ಸ್ಪರ್ಧೆ? ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಯಾವ ವರ್ಷ ಎಷ್ಟು ಸ್ಪರ್ಧೆ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಅಂದು 1989ರಲ್ಲಿ 510 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿತ್ತು. ನಂತರ 1991ರಲ್ಲಿ ಬರೋಬ್ಬರಿ 487 ಕ್ಷೇತ್ರಗಳಲ್ಲಿ ಕಣಕ್ಕಿಳಿದಿತ್ತು. ಇನ್ನು 1996ರಲ್ಲಿ 529 ಕ್ಷೇತ್ರವಾದ್ರೆ 1998ರಲ್ಲಿ 477 ಕ್ಷೇತ್ರಗಳು, ಹಾಗೆಯೇ 1999ರಲ್ಲಿ 453 ಕ್ಷೇತ್ರಗಳಲ್ಲಿ ಸ್ಪರ್ಧೆಗಿಳಿದಿತ್ತು ಮತ್ತು 2004ರಲ್ಲಿ 417 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿತ್ತು. ಇನ್ನು 2009ರಲ್ಲಿ 440 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಹಾಗೆ 2014ರಲ್ಲಿ 464 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿತ್ತು ಮತ್ತು 2019ರಲ್ಲಿ 421 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ರು. ಆದ್ರೀಗ 2024ರಲ್ಲಿ 298 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಹೀಗೆ ಕಾಂಗ್ರೆಸ್ ಈ ಸಲ ಲೋಕಸಮರದಲ್ಲಿ ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡ್ತಿದೆ. ಮೇಲಿನ ಎಲ್ಲ ಅಂಕಿ ಅಂಶಗಳನ್ನ ಗಮನಿಸಿದ್ರೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕನಿಷ್ಠ ಸಂಖ್ಯೆಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇದಕ್ಕೆ ಮುಖ್ಯ ಕಾರಣವೆಂದ್ರೆ ಇಂಡಿ ಒಕ್ಕೂಟ ಮಿತ್ರ ಪಕ್ಷಗಳೊಂದಿಗಿನ ಒಪ್ಪಂದವೆನ್ನಲಾಗ್ತಿದೆ. ಚುನಾವಣಾ ಪೂರ್ವ ಮೈತ್ರಿಯಿಂದಾಗಿ ಕಳೆದ 2 ಸಾರ್ವತ್ರಿಕ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿದೆ. 10 साल में ऐसे छटपटा रहे हैं जैसे उनका सब कुछ लूट गया, उनकी भावी पीढ़ियों का ही जैसे लूट गया. और कांग्रेस वाले अगर यही कारनामे करते रहेंगे ना, उनका तौर तरीका यही रहेगा, तो ये जलन उनको इतनी जला देगी कि देश आगे कभी मौका देने को तैयार नहीं होगा. ಹಾಗೆ ನೋಡಿದ್ರೆ ಇನ್ನು ಹರಿಯಾಣದಿಂದ ಅಭ್ಯರ್ಥಿಗಳನ್ನ ಘೋಷಿಸಿಲ್ಲ. ಕಾಂಗ್ರೆಸ್ ಬಿಹಾರ, ಪಂಜಾಬ್, ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶದಲ್ಲಿ ಇನ್ನೂ ಕೆಲ ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಅಖೈರು ಮಾಡಿಲ್ಲ. ಹಾಗೆ ಯುಪಿಯಲ್ಲಿ 2 ಸ್ಥಾನಗಳಲ್ಲಿ ಯಾರು ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನೋ ಕುತೂಹಲವಂತೂ ಇನ್ನು ಮನೆ ಮಾಡಿದೆ. ಅದರಲ್ಲಿ ರಾಯ್ಬರೇಲಿ ಮೊದಲನೆಯದಾದ್ರೆ 2ನೇಯದ್ದು ಅಮೇಥಿ ಕ್ಷೇತ್ರ. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಿಂದ 1-2 ಸ್ಥಾನ ಘೋಷಿಸೋ ಸಾಧ್ಯತೆ ಇದೆ. ಇದೆಲ್ಲವನ್ನ ಅಳೆದು ತೂಗಿದ್ರೆ ಒಟ್ಟು ಇನ್ನು 20 ಸ್ಥಾನಗಳಲ್ಲಿ ಕಂಟೆಸ್ಟ್ ಮಾಡೋ ಚಾನ್ಸ್ ಇದೆ. ಅಲ್ಲಿಗೆ 278ಕ್ಕೆ 20 ಸೇರಿದ್ರೆ ಬರೋಬ್ಬರಿ 298 ಆಗುತ್ತೆ. ಹೀಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧಿಸುತ್ತಿರೋ ಒಟ್ಟು ಕ್ಷೇತ್ರಗಳಿದು. ಗೆದ್ದಿದ್ದು ಎಷ್ಟು? ಕಾಂಗ್ರೆಸ್ ಸ್ಪರ್ಧಿಸಿ ಗೆದ್ದಿದ್ದು ಎಷ್ಟು ಸ್ಥಾನಗಳಲ್ಲಿ ಅನ್ನೋದನ್ನ ನೋಡೋದಾದ್ರೆ 1980ರಲ್ಲಿ 353 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿತ್ತು. ನಂತರ 1984ರಲ್ಲಿ 414 ಸ್ಥಾನ ಜಯಶಾಲಿಯಾಗಿತ್ತು. ಹಾಗೆ 1989ರಲ್ಲಿ 197 ಸ್ಥಾನಗಳಲ್ಲಿ ವಿನ್ ಆಗಿತ್ತು ಮತ್ತು 1991ರಲ್ಲಿ 244 ಸ್ಥಾನಗಳನ್ನ ಬಾಚಿಕೊಂಡಿತ್ತು. ಇನ್ನು 1996ರಲ್ಲಿ 140 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿತ್ತು. ಹಾಗೆ 1998ರಲ್ಲಿ 141 ಸ್ಥಾನಗಳನ್ನ ಕಾಂಗ್ರೆಸ್ ತನ್ನ ಸುಪರ್ದಿಗೆ ಪಡೆದಿತ್ತು. ಇನ್ನು 1999ರಲ್ಲಿ 114 ಸ್ಥಾನಗಳಿಗೆ ತೃಪ್ತಿ ಪಡಿತು. 2004ರಲ್ಲಿ 145 ಸ್ಥಾನಗಳಲ್ಲಿ ಗೆಲುವು ಪಡೆಯಿತು ಮತ್ತು 2008ರಲ್ಲಿ 206 ಸ್ಥಾನ ಗೆದ್ರೆ 2014ರಲ್ಲಿ 44 ಸ್ಥಾನಗಳಿಗೆ ಸೀಮಿತವಾಯಿತು. ಇದಾದ ನಂತರ 2019ರಲ್ಲಿ ಕೇವಲ 52 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿತು.
ಕಾಂಗ್ರೆಸ್ ಕೇವಲ ಸ್ಪರ್ಧೆ ಮಾಡ್ತಿರೋ ಕ್ಷೇತ್ರಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಿಲ್ಲ, ಬದಲಿಗೆ ಗೆಲ್ಲುವ ಸ್ಥಾನಗಳ ಸಂಖ್ಯೆಯಲ್ಲೂ ಕೂಡ ಮಹತ್ತರ ಬದಲಾವಣೆ ಕಾಣ್ತಾ ಸಾಗ್ತಿದೆ. ಮೊದಲಿದ್ದ ಆ ವೇಗ ಇದೀಗ ಕಡಿಮೆ ಆಗಿದೆ. ಗೆಲುವಿನ ಪ್ರಮಾಣದಲ್ಲಿ ಇಳಿಮುಖವಾಗ್ತಾ ಸಾಗ್ತಿದೆ. ಬಹುಪಾಲು ಹೆಚ್ಚು ಸ್ಥಾನ ಹೊಂದಿರೋ ಕಡೆ ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷಗಳಿಗೆ ಬಿಟ್ಕೊಡ್ತಿದೆ. आग देश में नहीं लगी, आग जलन उनके दिलों में लगी है. ये जलन उनके दिल और दिमाग में ऐसे भरी पड़ी है कि वो उनको अंदर से जलाती जा रही है. और ये जलन भी मोदी के कारण नहीं है. ये जलन 140 करोड़ देशवासियों का मोदी के प्रति प्रेम के कारण है. ಅದರಲ್ಲೂ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ತಮಿಳುನಾಡು ಪ್ರಮುಖವಾಗಿದೆ. ಇಲ್ಲಿ ಕಾಂಗ್ರೆಸ್ಗೆ ಒಟ್ಟು 201 ಸ್ಥಾನಗಳಿದ್ವು. ಆದರೆ ಈ ಬಾರಿ ಹೆಚ್ಚಿನ ಸೀಟುಗಳನ್ನ ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಟ್ಟಿದೆ. ಒಂದ್ ಕಡೆ ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಸಂಖ್ಯೆಯ ಸ್ಥಾನವನ್ನ ಬಿಟ್ಟುಕೊಡೋದು ಪ್ರಮುಖವಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಮೇಥಿ ಮತ್ತು ರಾಯ್ಬರೇಲಿ ಸೇರಿ ಯುಪಿಯಲ್ಲಿ 17 ಅಭ್ಯರ್ಥಿಗಳನ್ನ ಹೊಂದಿದೆ. ಹಾಗೆಯೇ ಬಿಹಾರದಲ್ಲಿ 9, ತಮಿಳುನಾಡಿನಲ್ಲಿ 9 ಇದೆ. ಬಂಗಾಳದಲ್ಲಿ ಇದುವರೆಗೆ 13 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಹೀಗೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಅದು ಈ ಬಾರಿ ಅತಿ ಕಡಿಮೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾ ಇದೆ. 73 ವರ್ಷಗಳಲ್ಲಿ ಕಡಿಮೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸುತ್ತಿದೆ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಸದ್ಯ ಹಿಂದಿನ ಲೋಕ ಸಮರದಲ್ಲಿ ಗೆದ್ದು ಬೀಗಿದ್ದು ಎಷ್ಟು ಸ್ಥಾನಗಳಲ್ಲಿ? ಹೇಗಿದ್ದ ಚಿತ್ರಣ ಸದ್ಯ ಹೇಗಾಗಿದೆ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿಯೋಣ. ಕಾಂಗ್ರೆಸ್ ತನ್ನ ಭದ್ರ ಕೋಟೆಗಳನ್ನೇ ಕೈ ಬಿಡ್ತಿರೋದಾದ್ರೂ ಯಾಕೆ? ಯುಪಿಎ, ಅಮೇಥಿ, ರಾಯ್ಬರೇಲಿ ಪ್ರತಿನಿಧಿಸೋರೇ ಇಲ್ಲದಂತಾಗಿದೆಯಾ? ಕಾಂಗ್ರೆಸ್ಗೆ ಇಂತಹ ಸ್ಥಿತಿ ಬಂದಿದ್ದು ಯಾಕೆ? ಜನರ ವಿಶ್ವಾಸವನ್ನ ಗಳಿಸುವಲ್ಲಿ ಎಡವಿದ್ದು ಎಲ್ಲಿ ಅನ್ನೋ ಸಾಲು ಸಾಲು ಪ್ರಶ್ನೆಗಳಿದ್ದವೆ. ಇದೆಲ್ಲದರ ಮಧ್ಯೆ ಕರ್ನಾಟಕದಲ್ಲಿ ಸದ್ಯ ಹೇಗಿದೆ ಲೋಕ ಸಮರದ ಚಿತ್ರಣ ಅನ್ನೋದನ್ನ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಏನೆಲ್ಲ ಲೆಕ್ಕಾಚಾರ ಗರಿಗೆದರಿದೆ? ರಾಜ್ಯ ಕೈಪಾಳೆಯದಲ್ಲಿ ಭರ್ಜರಿ ರಣತಂತ್ರ. ಏನು ವೀಕ್ಷಕರೇ, ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ ಬಿಜೆಪಿ 2019ರ ಚುನಾವಣೆಯಲ್ಲಿ ಬರೋಬ್ಬರಿ 26 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿತ್ತು. ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಟ ಮಾಡಿತ್ತು. ಕಾಂಗ್ರೆಸ್ ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ ವಿಜಯಶಾಲಿಯಾಗಿತ್ತು. ಇನ್ನೊಂದೆಡೆ ಪಕ್ಷೇತರ ಅಭ್ಯರ್ಥಿ ಗೆಲುವು ದಾಖಲಿಸಿದ್ರು. ಆದರೆ ಈ ಸಲ ಬಿಜೆಪಿ ಜೆಡಿಎಸ್ ಮೈತ್ರಿ ಮೋಡಿ ಮಾಡ್ತಿದೆ. ಕಾಂಗ್ರೆಸ್ ಕೂಡ ತಾನೇನು ಕಮ್ಮಿ ಇಲ್ಲವೆಂಬಂತೆ ಅಬ್ಬರಿಸ್ತಿದೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಭರ್ಜರಿ ರ್ಯಾಲಿಗಳು ನಡೀತಾ ಇವೆ. ಆದರೆ ಬಿಜೆಪಿ ಬರೋಬ್ಬರಿ 25 ಕ್ಷೇತ್ರಗಳಲ್ಲಿ ಗೆಲ್ಲಲು ಪ್ಲಾನ್ ರೂಪಿಸಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ದಾಖಲಿಸ್ತಾ ಬಂದಿದೆ ಅನ್ನೋದನ್ನ ನೋಡೋದಾದ್ರೆ 1980ರಲ್ಲಿ 27 ಸ್ಥಾನಗಳಲ್ಲಿ ಗೆಲುವು, ಹಾಗೆಯೇ 1984ರಲ್ಲಿ 24 ಸ್ಥಾನಗಳಲ್ಲಿ ವಿಜಯಶಾಲಿಯಾಗಿತ್ತು. ನಂತರ 1989ರಲ್ಲಿ 27 ಸ್ಥಾನಗಳು, ಇದಾದ ನಂತರ 1991ರಲ್ಲಿ 23 ಸ್ಥಾನಗಳನ್ನ ಬಾಚಿಕೊಂಡಿತ್ತು. 1999ರಲ್ಲಿ 18 ಸ್ಥಾನಗಳಲ್ಲಿ ಗೆಲುವಾಗಿದ್ರೆ 2019ರಲ್ಲಿ ಕೇವಲ 1 ಸ್ಥಾನ ಕಾಂಗ್ರೆಸ್ ಗೆದ್ದಿತ್ತು. ಕರ್ನಾಟಕದಲ್ಲಿ ಕಳೆದ ಬಾರಿಯ ಫಲಿತಾಂಶ ಕಾಂಗ್ರೆಸ್ ನಿರೀಕ್ಷೆ ತಲೆಕೆಳಗಾಗಿಸಿತ್ತು. ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಗೆಲುವು ದಾಖಲಿಸಿತ್ತು. ಅದು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ವಿಜಯಶಾಲಿಯಾಗಿದ್ರು. ಆದರೆ ಈ ಬಾರಿ ಬಿಜೆಪಿ ಇಲ್ಲೂ ಕೂಡ ಲೆಕ್ಕ ಹಾಕಿ ತನ್ನ ಅಭ್ಯರ್ಥಿಯನ್ನ ಇಳಿಸಿದೆ. ಡಾಕ್ಟರ್ ಮಂಜುನಾಥ್ ಕಣದಲ್ಲಿದ್ದು ತಕ್ಕ ಟಕ್ಕರ್ ಕೊಡಲಿದ್ದಾರೆ ಅಂತ ಚರ್ಚೆ ನಡೀತಿವೆ. ಬಿಜೆಪಿ ದಿಗ್ಗಜ ನಾಯಕರು ಭರ್ಜರಿ ರ್ಯಾಲಿ, ರೋಡ್ ಶೋಗಳ ಮೂಲಕ ಕರ್ನಾಟಕಕ್ಕೆ ಪದೇ ಪದೇ ಬಂದು ಹೋಗ್ತಿದ್ದಾರೆ. ಇದು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಗಮನಿಸುತ್ತಿದೆ. ಬಿಜೆಪಿ ಕಟ್ಟಿಹಾಕಲು ತಕ್ಕ ದಾಳವನ್ನೇ ಉರುಳಿಸುತ್ತಿದೆ. ಕೈಪಾಳೆಯದಲ್ಲಿ ಏಕೆ ಇಂತಹ ಸ್ಥಿತಿ ಬಂದಿದ್ದು? ಜನರ ವಿಶ್ವಾಸ ಗಳಿಸುವಲ್ಲಿ ಎಡವಿದ್ದು ಎಲ್ಲಿ?
ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನಗಳನ್ನ ಕಡಿಮೆ ಮಾಡ್ತಾ ಬರ್ತಿದೆ. ಹಾಗೆಯೇ ಗೆಲ್ಲುವ ಪ್ರಮಾಣದಲ್ಲೂ ಇಳಿಕೆ ಆಗ್ತಿದೆ. ಇದೆಲ್ಲವನ್ನ ಗಮನಿಸಿದ್ರೆ ಇಂತಹ ಸ್ಥಿತಿ ಬರಲು ಸಮರ್ಥ ನಾಯಕತ್ವ ಕೊರತೆಯಾ ಅನ್ನೋ ಮಾತು ಕೇಳಿ ಬರ್ತಿದೆ. ಕಾಂಗ್ರೆಸ್ನಲ್ಲಿ ದೇಶದ ಜನರನ್ನ ಹಿಡಿದಿಡುವ, ಮತಗಳನ್ನ ಸೆಳೆಯುವ ನಾಯಕರೇ ಇಲ್ಲದಂತಾಗಿದ್ಯಾ ಅನ್ನೋ ಚರ್ಚೆ ನಡೀತಿದೆ. ಒಂದ್ ಕಡೆ ಬಿಜೆಪಿ ಪರ ಅಲೆ ಎದ್ದು ಕಾಣ್ತಿದೆ. ಆದ್ರೆ ನರೇಂದ್ರ ಮೋದಿ ಅಬ್ಬರವನ್ನ ಮೀರಿಸೋ ನಾಯಕತ್ವದ ಕೊರತೆ ಕಾಡ್ತಿದೆ ಅನ್ನೋ ಮಾತುಗಳಿವೆ. ಇನ್ನು ಜನರ ವಿಶ್ವಾಸ ಗಳಿಸೋ ನಾಯಕತ್ವದ ಕೊರತೆ ಇಲ್ಲಿ ಎದ್ದು ಕಾಣಿಸ್ತಿದೆ. ಈಗಾಗಲೇ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮೂಲಕ ಜನರ ವಿಶ್ವಾಸ ಗಳಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಎರಡನೇ ಹಂತದ ಯಾತ್ರೆ ಟೈಮ್ಗೆ ಕೊಂಚ ಮುಕ್ತಾಯ ಎನ್ನಲಾಗ್ತಿದೆ. ಮೊದಲಿದ್ದ ಆ ವೇಗ, ಜನರನ್ನ ಸೆಳೆಯೋ ತಂತ್ರ ಇಲ್ಲಿ ಕಾಣಿಸಿಲ್ಲವೆಂದು ಹೇಳಲಾಗಿತ್ತು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾದ್ರು. ಸ್ಥಿರ ನಾಯಕತ್ವವಿದ್ರು, ಅದು ಮತಗಳನ್ನ ಸೆಳೆಯುವಲ್ಲಿ ವಿಫಲವಾಗಿದೆ. ಇದಕ್ಕೆ ಇತ್ತೀಚಿನ ಮಧ್ಯಪ್ರದೇಶ, ರಾಜಸ್ಥಾನ ರಾಜ್ಯ ವಿಧಾನಸಭಾ ಚುನಾವಣೆಗಳ ಕಾಂಗ್ರೆಸ್ ಕಳಪೆ ಪ್ರದರ್ಶನ ಸಾಕ್ಷಿಯಾಗಿದೆ. ಕರ್ನಾಟಕದಲ್ಲಿ ಆಶಾದಾಯಕ ವಾತಾವರಣವಿದೆ. ಆದರೆ ನಾಯಕರ ಒಳಮನಸ್ಸು ಎಲ್ಲಿ ಹಾದಿ ತಪ್ಪಿಸುತ್ತೋ ಅನ್ನೋ ಆತಂಕವೂ ಇದೆ. ದೂರದೃಷ್ಟಿಯ ನಾಯಕತ್ವದ ಕೊರತೆ ಎದ್ದು ಕಾಣಿಸಿದೆ ಅನ್ನಿಸುತ್ತೆ. ಆದರೆ ಸದ್ಯ ದೇಶದಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇನ್ನೊಂದೆಡೆ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಳುವ ಅನಿವಾರ್ಯತೆಗೆ ಸಿಲುಕಿದೆ. ಇದಿಷ್ಟೇ ಅಲ್ಲ, ಮೈತ್ರಿ ಪಕ್ಷಗಳು ನಿರ್ಧರಿಸಿದ ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸುವಂತಾಗಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಎನ್ಸಿಪಿಗೆ ಹೆಚ್ಚು ಕ್ಷೇತ್ರ ಬಿಟ್ಟು ಕಾಂಗ್ರೆಸ್ 17 ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಿರುವುದು ಇದಕ್ಕೆ ನಿದರ್ಶನ. ಹಾಗೆಯೇ ತನ್ನ ಭದ್ರಕೋಟೆ ಯುಪಿಯ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನೇ ಫೈನಲ್ ಮಾಡಿಲ್ಲ. ಯುಪಿಯಲ್ಲಿ 17 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಬಿಹಾರದಲ್ಲಿ 9, ತಮಿಳುನಾಡಿನಲ್ಲಿ 9 ಮತ್ತು ಬಂಗಾಳದಲ್ಲಿ ಇದುವರೆಗೆ 13 ಅಭ್ಯರ್ಥಿಗಳನ್ನ ಘೋಷಿಸಿದೆ. ಕಾಂಗ್ರೆಸ್ ಇದುವರೆಗೆ 27 ರಾಜ್ಯಗಳು ಮತ್ತು ಎಲ್ಲ 8 ಕೇಂದ್ರಾಡಳಿತ ಪ್ರದೇಶಗಳಿಂದ 278 ಅಭ್ಯರ್ಥಿಗಳನ್ನ ಘೋಷಿಸಿದೆ. ಇದು ಸ್ವಾತಂತ್ರ್ಯ ನಂತರದ ಲೋಕಸಮರದಲ್ಲೇ ಕಾಂಗ್ರೆಸ್ ಅತಿ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಿರೋದಾಗಿದೆ. ಇದಾಗಿತ್ತು ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.